ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಈ ಕಡೆ ನಾನು ಹೊರಗಡೆ ಬಂದಿದ್ದೆ ಹಾಗೆ ಇಂಟ್ರೊಡಕ್ಷನ್ ಕೊಡೋಣ, ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಇಂಟ್ರೊಡಕ್ಷನ್ ಕೊಡ್ತಾರೆ ಅಂತ. ಅದೊಂಥರ ನೇಚರ್ ತುಂಬಾ ಚೆನ್ನಾಗಿದೆ ಇದು, ಹಾಗಾಗಿ ನಾನಿಲ್ಲಿ ಒಂದು ಇಂಟ್ರೊಡಕ್ಷನ್ ತೊಗೊಂಡೆ ಅಷ್ಟೇ. ಹಿಂದ್ಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ಫ್ಲವರು, ನೋಡಿ ಯಾವ ಥರ ಇದೆ, ರೆಡ್ಡಾಗಿ ಅಲ್ವಾ, ತುಂಬಾ ಸಖತ್ತಾಗಿದೆ. ಯಾಕಂದರೆ ಇದೆಲ್ಲ ನಮ್ಮೂರಲ್ಲಿ ಸಿಗೋದಿಲ್ಲ ನೋಡಿ, ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೆ. ಬಟ್ ಅದೇ ಕ್ಲಾತ್ನೇ ಹಾಕ್ಕೊಂಡಿದ್ದೀನಿ. ಬಟ್ ಅದೇ ನಾಳೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಒಂದು ಪ್ಲ್ಯಾನ್ ಇದೆ, ಅದನ್ನು ಈ ವ್ಲಾಗಲ್ಲೇ ಆ್ಯಡ್ ಮಾಡ್ತೀನಿ. ಅದಕ್ಕೆ ಒಂದು ಇಂಟ್ರೊಡಕ್ಷನ್ನ ಕೊಟ್ಟೆ. ನೋಡಿ ಎಷ್ಟು ಚೆನ್ನಾಗಿದೆ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಒಂದು ಒಳ್ಳೊಳ್ಳೆ ವ್ಯೂ ಆ ಥರದ್ದು ಸಿಗುತ್ತಲ್ಲ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿದೆ. ಪಾರ್ಕಲ್ಲಿದ್ದೀನಿ. ಆ ಪಾರ್ಕ್ನಲ್ಲಿ ಏನೇನಿದೆ, ಫ್ಲವರ್ಸು, ಯಾವ ಥರ ಫ್ಲವರ್ ಇದೆ ನೋಡಿ, ಇದ್ರ ಮೊಗ್ಗು ನೋಡಿ ಯಾವ ಥರ ಇದೆ, ಅದೆಲ್ಲ ನಾನು ಶೇರ್ ಮಾಡ್ಕೊತಾ ಹೋಗ್ತೀನಿ. ಈ ಒಂದು ವ್ಲಾಗಲ್ಲೇ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗೋದನ್ನು ಕೂಡ ಆ್ಯಡ್ ಮಾಡ್ತೀನಿ. ಪ್ಲೀಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆನಾ? ಚೆನ್ನಾಗಿದೆ ಅಲ್ವಾ? ಓ ಸೂಪರ್. ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಏನೆಲ್ಲ ಸಿಗುತ್ತೆ, ಏನೆಲ್ಲ ಕಾಣುತ್ತೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ. ಸುಮ್ಮನೆ ಈ ಒಂದು ವೀಡಿಯೋ ತೆಗಿಯೋಕ್ಕೋಸ್ಕರ ಇಲ್ಲಿ ಬಂದಿದ್ದು. ಇದೊಂದು ಪಾರ್ಕ್ ಇದು, ಯಾಕಂದರೆ ಇದು ನಮ್ಮೂರಲ್ಲೆಲ್ಲ ಸಿಗೋದಿಲ್ಲ ನೋಡಿ, ಹಾಗಾಗಿ ಸುಮಾರು ಹೂಗಳು ಇದ್ದಾವೆ. ವೈಟು ಎಷ್ಟು ಚೆನ್ನಾಗಿದೆ ಗೊತ್ತಾ, ತೋರಿಸಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡಿಬಿಟ್ಟಿದ್ದಾರೆ. ಇದನ್ನು ನಾನು ವೀಡಿಯೋ ಮಾಡಬೇಕು ಅಂತಲೇ ಈ ಒಂದು ಪಾರ್ಕಿಗೆ ಬಂದಿದ್ದಂಥದ್ದು, ಬೇರೆ ಇನ್ಯಾವುದು ಉದ್ದೇಶದಿಂದಲ್ಲ. ಹಾಗೆ ನನ್ನ ಮಗಳು ಅಲ್ಲಿ ಕೂತ್ಕೊಳ್ಳೆ, ಹಾಗೆ ಅದೇ ನಮ್ಮೂರಲ್ಲಿ ಒಳ್ಳೊಳ್ಳೆ ವ್ಯೂ ಅಂಥದ್ದೇನು ಸಿಗೋಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ನಾನು ಹೊರಗಡೆ ವ್ಲಾಗೇ ಮಾಡೋದಿಲ್ಲ. ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ಹೊರಗಡೆ ಬಂದು ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಈ ಒಂದು ನೇಚರ್ಗಳಿಗೋಸ್ಕರನೇ ನಾನು ವ್ಲಾಗ್ನ ಹೊರಗಡೆ ಸ್ಟಾರ್ಟ್ ಮಾಡಿರೋಂಥದ್ದು. ಯಾಕಂದರೆ ಬಟ್ಟೆಗಳು ನನಗೆ ಲಗೇಜಲ್ಲಿಂದ ಹೊತ್ಕೊಂಬರೋದಕ್ಕೆ ಆಗೋದಿಲ್ಲ ನೋಡಿ, ಹಾಗಾಗಿ ಲಗೇಜೆಲ್ಲನೂ ತೊಗೊಂಬರೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಜಾಸ್ತಿ ತೊಗೊಬಂದಿಲ್ಲ. ಇದ್ದಿದ್ದ ಒಂದೆರಡು ಬಟ್ಟೆನಲ್ಲೇ ಇದೇ ಒಂದು ಬಟ್ಟೆನಲ್ಲೇ ವ್ಲಾಗ್ನ ಮತ್ತೇನೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಹಾಂ, ದೇವಸ್ಥಾನ ಕಡೆಗೆ ಹೋಗ್ತಾಯಿದ್ದೀವಿ, ಚಾಮುಂಡಿ ಬೆಟ್ಟಕ್ಕೆ. ಇದು ಎಷ್ಟು ರೈಟ್ ಇಲ್ಲ, ಇಲ್ಲ ಸ್ನಾನ ಮಾಡ್ಕೊಂಡು ಬೇಗ ಟೈಮ್ ಆಗಿಬಿಡುತ್ತೆ ಅಂಥೇಳಿ. ಅಲ್ಲಿ ರಶ್ ಇರುತ್ತೆ, ಸಖತ್ತು ರಶ್ ಇರುತ್ತೆ ಫ್ರೆಂಡ್ಸ್, ಬಸ್ ಹತ್ತಕ್ಕಾಗಲ್ಲ, ಹಂಗಾಗಿ ಬೇಗ ಹೊರಟ್ರದು. ಕೂದಲು ಬೇರೆ ಹಸಿದಾವೆ, ಆರಿಲ್ಲ ಬೇಗ. ಹಾಂ ಹಾಂ, 8:30 ಇವಾಗ ಆಶನ್ ಬರ್ತಡೇ ಡ್ರೆಸ್ ಎಲ್ಲೂ ವೇರ್ ಮಾಡಿರಲಿಲ್ಲ, ಅದನ್ನು ಹಾಕ್ಕೊಂಡಿದ್ದಾಳೆ. ಇದದ್ದು ಲಿಂಕ್ ಎಲ್ಲ ಸಿಗೋಲ್ಲ. ಇದನ್ನು ತೊಗೊಂಡಿದ್ದು ತುಮಕೂರಲ್ಲ, ಅಲ್ಲ ಮೈಸೂರಲ್ಲೇ ತಗೊಂಡಿದ್ದು. ಹಾಂ, ಇದದ್ದು ಲಿಂಕ್ ಸಿಗೋಲ್ಲ. ಇದು ತುಮಕೂರಲ್ಲಿ ತಗೊಂಡಿದ್ದು, ಇದು ಆಶದು ಬಟ್ಟೆ. ಎಲ್ಲಿ ತಗೊಂಡಿದ್ದು ಅಂದರೆ ಮೈಸೂರಲ್ಲಿ ತಗೊಂಡಿದ್ದು, ತುಮಕೂರಲ್ಲಿ ತಗೊಂಡಿದ್ದು ಯುಗಾದಿ ಹಬ್ಬದಿಂದ ಮುಂದೆ. ಹಂಗಾಗಿ ಲಿಂಕ್ ಎಲ್ಲ ಸಿಗೋಲ್ಲ ಫ್ರೆಂಡ್ಸ್. ಏನೋ ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಹೋಗ್ತಾ ಏನೆಲ್ಲ ಆಗುತ್ತೆ ಏನು ಎತ್ತ ಅದನ್ನು ಕಡೆದ ಶೇರ್ ಮಾಡ್ಕೊತೀನಿ. ಎಷ್ಟೇಟಿದ್ದು ತುಂಬ ಚೆನ್ನಾಗಿರೋದು, ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಅನ್ಸುತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಸೀಟ್ ಸಿಗೋದೇ ಇಲ್ಲ ಸೀಟು. ಯಾಕೆ ಅಂತಂದರೆ ರಶ್ ಎಲ್ಲ ಕಮ್ಮಿ ಆಗಿಬಿಟ್ಟಿತ್ತು, ಆದರೂ ಕೂಡ ಜನ ನಿಂತೇ ಇದ್ದಾರೆ. ಇಲ್ಲಂತೂ ದಿನಾನೂ ಕೂಡ ಜಾತ್ರೆ ಥರನೇ ಇರುತ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಜಂಗುಳಿ ಹೇಗೆ ಏನು ಅಂತೇಳಿ.
ನಮಗಂತೂ ಇಲ್ಲಿ ಬೇಗನೆ ನಾವು ಮನೆಯಿಂದ ಹೊರಟ್ರೆ ಬರೋದಕ್ಕಾಗೋದು. ನಾವು ಮೇಕಪ್ ಮಾಡ್ಕೊಂಡು ಡ್ರೆಸ್ ಮಾಡ್ಕೊಂಡು ಬರ್ತೀವಿ ಅಂತಂದರೆ ಅಷ್ಟು ಈಸಿ ಅಲ್ಲ. ಅದರಲ್ಲಿ ಬಸ್ಸಲ್ಲಿ ಬರೋದು, ಬಸ್ ಕ್ಯಾಚ್ ಮಾಡೋದು ಅದೆಲ್ಲನ. ಹಾಗಾಗಿ ನಾನು ಸ್ನಾನ ಮಾಡ್ಕೊಂಡಿದ್ದೆ, ಹೆಂಗಿದ್ನೋ ಹಾಗೇ ಬಟ್ಟೆ ಇಟ್ಕೊಂಡು ಮುಖಕ್ಕೂ ಫೇರ್ ಆ್ಯಂಡ್ ಲವ್ಲಿ ಒಂದು ಹಾಕ್ಕೊಂಡು ಬಂದಿದ್ದೆ ಅಷ್ಟೇ. ದೇವಸ್ಥಾನಕ್ಕೆ ಬರಬೇಕಲ್ಲ ಅಂತೇಳಿ ನಾನು ಹೇರ್ ಸ್ಟ್ರೈಟ್ ಮಾಡೋದಾಗಲಿ ಲಿಫ್ಟಿಕ್ ಹಾಕೋದಾಗಲಿ ಏನೂ ಕೂಡ ಮಾಡಲೇ ಇಲ್ಲ. ಯಾಕಂದರೆ ನನಗೂ ಕೂಡ ನೀಟಾಗಿ ಡ್ರೆಸ್ ಆಗೇ ಬರಬೇಕು ಅಂತಲೇ ಇದ್ದಿದ್ದು. ಬಟ್ ಬಸ್ ಕ್ಯಾಚ್ ಮಾಡೋದು ತುಂಬ ಪ್ರಾಬ್ಲಮ್ ಅನಿಸುತ್ತೆ ನನಗಂತೂ. ಅಷ್ಟು ರಶ್ ಇರುತ್ತೆ, ಅಷ್ಟು ಜನಜಂಗುಳಿ, ಒಂಚೂರು ಕೂಡ ಬೆಳ್ಳಿಂಗ್ ಇಡೋದಕ್ಕೂ ಕಡ್ಡಿ ಇಡೋದಕ್ಕೂ ಕೂಡ ಜಾಗ ಇರೋದಿಲ್ಲ, ಅಷ್ಟೊಂದು ಕ್ರೌಡಾಗಿರುತ್ತೆ ಅಂತ ಹೇಳ್ಬೋದು. ನೀವಿಲ್ಲಿ ನೋಡ್ತಾ ಇದ್ದೀರಾ ಲೈನ್ ಯಾವ ಥರ ಇದೆ ಅಂತ ಅಂದರೆ, ಸುಮಾರು ನಾವು ಹೋಗಿ ನಿಂತಾಗ 10-10:30 ಆಗಿತ್ತು ಲೈನಲ್ಲಿ ನಿಂತಿದ್ದು. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅದು ಲೈನಲ್ಲಿ ನಿಂತಿದ್ದು ನಾವು 10:30 ಆದರೆ, ಆದರೆ ನಾವು ದೇವಸ್ಥಾನ ದರ್ಶನ ಪಡೆದಿದ್ದು 1:15ಗೆ. ಈ ಥರ ಇರುವಾಗ ನಾನು ಇನ್ನೂ ಡ್ರೆಸ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಹೋಗ್ತೀನಿ, ಬಸ್ಸಲ್ಲಿ ಹೋಗ್ತೀನಿ ಅಂತಂದರೆ ಆಗದ ಮಾತು ಅಂತೇಳಿ ಹೆಂಗಿದ್ವು ಹಾಗೇ ಬಂದಿದ್ದು. ಅಲ್ಲಿಗೂ ಕೂಡ ಸುಮಾರು 1:30-2 ಗಂಟೆ ಆಯಿತು. ಹೊಟ್ಟೆ ಬೇರೆ ಚೆನ್ನಾಗಿ ಹಸಿವಾಗ್ತಾಯಿತ್ತು. ದೇವ್ರ ದರ್ಶನ ಆದರೆ ಸಾಕು ಅನ್ನೋ ಥರ ಇತ್ತು. ಅಂತೂ ಇಂತೂ ದೇವ್ರ ದರ್ಶನ ಆಯಿತು ಫ್ರೆಂಡ್ಸ್. ಹಣ್ಣು ಕಾಯಿನೆಲ್ಲ ತೊಗೊಂಡು ನಾನು ನನ್ನ ಮಗಳು ದೇವಸ್ಥಾನ ಕಡೆ ಹೊರಟ್ವಿ. ಲೈನಲ್ಲಿ ನಿಂತಿದ್ದೀವಿ. ನೀವು ನೋಡ್ತಾ ಇರ್ಬೋದು ತುಂಬಾ ಕ್ರೌಡ್ ಇದೆ. ದಿನಾನೂ ಹೀಗೆ ಇರುತ್ತೆ, ಇದು ಏನು ಸ್ಪೆಷಲ್ ದಿನ ಅಂತ ಏನಲ್ಲ. ದಿನವೂ ಕೂಡ ಪ್ರತಿದಿನವೂ ಕೂಡ ಸ್ಪೆಷಲಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಚಾಮುಂಡಿ ದೇವಸ್ಥಾನದ ಒಂದು ಮುಂಬಾಗಿಲ ನಾನು ಒಂದು ಚಿಕ್ಕ ಪುಟ್ಟದೊಂದು ವ್ಯೂ ತಗೊಂಡಿದ್ದೀನಿ. ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಅಂತೇಳಿ ಕೈಲಾದ ಮಟ್ಟಿಗೆ ತೊಗೊಂಡಿದ್ದೀನಿ. ಇಲ್ಲಿ ನಾವು ವೀಡಿಯೋ ಏನೂ ಮಾಡೋ ಹಾಗೆ ಇಲ್ಲ, ಹಾಗಾಗಿ ಮುಂದ್ಗಡೆ ಮಾತ್ರ ಫೋಟೋ ನೇಮ್ ನಾನು ತೊಗೊಂಡಿರೋ ದೇವರ ಒಂದು ಫೋಟೋನ ನಾವು ತೆಗಿಯೋ ಹಾಗಿಲ್ಲ ಅನ್ನೋದೊಂದು ರೂಲ್ಸ್ ಇದೆ. ಹಾಗಾಗಿ ಯಾರೂ ಕೂಡ ತೆಗೆಯೋದಕ್ಕೆ ಹೋಗೋದಿಲ್ಲ. ದೇವ್ರ ದರ್ಶನ ಅಂತೂ ಇಂತೂ ಆಯಿತು. ಆದರೆ ಈ ಕಡೆಗೆ ನಿಮಗೆ ಒಂದು ಕ್ಲಿಪ್ಪಿಂಗ್ ನಾನು ಶೇರ್ ಮಾಡ್ಕೋಬೇಕು ಅಂತ ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ದೇವ್ರದ್ದು ಕೂಡ ಕ್ಲಿಪ್ಪಿಂಗ್ ಸಿಕ್ತು. ಆದರೆ ಚಾಮುಂಡೇಶ್ವರಿ ಗರ್ಭಗುಡಿ ಹತ್ರ ನಮಗೆ ಫೋಟೋ ತಗೊಳ್ಳೋದಕ್ಕಾಗಲಿ ಒಂದು ವೀಡಿಯೋ ತಗೊಳ್ಳೋದಕ್ಕಾಗಲಿ ನಮಗೆ ಅಲ್ಲಿ ಆಸ್ಪದ ಸಿಗಲಿಲ್ಲ, ಯಾರು ಕೂಡ ಹೆಲ್ಪ್ ಕೂಡ ಮಾಡಲಿಲ್ಲ. ಹಾಗೆ ಒಂದು ರೌಂಡ್ ಈ ಕಡೆ ಬರ್ತಾ ಪ್ರಸಾದನೂ ತೊಗೊಂಡು ಬರುವಾಗ ಒಬ್ಬ ಯೂಟ್ಯೂಬರು ಕೂಡ ಸಿಕ್ಕಿದ್ರು. ಅವ್ರನ್ನೂ ಕೂಡ ನಾನು ಮಾತಾಡಿಸ್ದೆ. ಅವ್ರದ್ದು ಕೂಡ ಒಂದು ಚಿಕ್ಕ ಪುಟ್ಟದೊಂದು ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ, ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇಲ್ಲಿ ಅಂತೂ ಇಂತೂ ಒಂದು ಪ್ರಸಾದ ಅಂತ ತೊಗೊಂಡ್ವಿ, ಒಂದೇ ಒಂದು ಲಾಡು ತೊಗೊಂಡ್ವಿ. ಇಲ್ಲಿ ಒಬ್ಬ ಯೂಟ್ಯೂಬರ್ನು ಕೂಡ ಮಾತಾಡಿಸಿದ್ವಿ, ನೀವು ಕೂಡ ನೋಡಿ. ಯಾವಾಗಲೂ ಬರ್ತಾ ಇರ್ತೀನಿ ನಾನು ಚಾಮುಂಡೇಶ್ವರಿ ಬೆಟ್ಟಕ್ಕೆ, ನಿಮ್ಮ ಕ್ಲಾಸ್ ಬರ್ತಾ ಇರ್ತೀವಲ್ವ, ಹಾಗಂತ ನನಗೆ ಇಲ್ಲಿ ಮೋಸ್ಟ್ ಎಲ್ಲಾದರೂ ಸಿಕ್ಕರೆ ಹೆಂಗಿರುತ್ತೆ, ನಾನು ತುಂಬ ಅಪ್ಕೊಂಡು ಮನೆ ಅಂತ ಅಂದ್ಕೊಂಡೇ ಬಂದೆ. ಜಸ್ಟ್ ನೀವು ಅಲ್ಲಿ ನಮ್ಮಣ್ಣ ಸೌಂದರ್ಯ ಅಂತ ನಾನು ಮಾತ್ರ ಮಾತಾಡ್ತೀನಿ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದ ನಂತರ, ಚಾಮುಂಡಿ ಬೆಟ್ಟಕ್ಕೆ ಬಂದ ನಂತರ ಏನಾದರೂ ಒಂದು ಗುರುತು ಅಂತ ಏನಾದರೂ ತೊಗೋಬೇಕಲ್ವ, ಗುರುತಿಗೆ ಅಂಥೇಳಿ ಅದಕ್ಕೋಸ್ಕರ ಒಂದು ಸರ ಅಂತ ತೊಗೊಂಡ್ವಿ. ಯಾವ ಸರ್ತಿನೂ ಏನೋ ಗುರುತಿಗೆ ಅಂತ ತೊಗೊಳ್ತಾ ಇರಲಿಲ್ಲ, ಒಂದು ಫೋಟೋ ಹೊಡ್ಸ್ಕೊತಾ ಇದ್ವಿ ಅಷ್ಟೇ. ಫೋಟೋ ಹೊಡ್ಸ್ಕೊಂಡು ದೊಡ್ಡ ಫೇಮಾಗಿ ಕೊಡ್ತಾರಲ್ವ, ಪ್ಲಾಸ್ಟಿಕ್ಕಲ್ಲಿ ನೀಟಾಗಿ ಫೇಮಾಗಿ ಕೊಡ್ತಾರಲ್ವ, ಅದನ್ನು 2 ಸಲನೂ ತೊಗೊಂಡಿದ್ದಂಥದ್ದು. ಈ ಸಲ ನಾವು ಫೋಟೋ ಏನೋ ತೊಗೊಳೋದಕ್ಕೆ ಹೋಗಲಿಲ್ಲ, ಹಂಗಾಗಿ ಒಂದು ಸರಾನ ಬೈ ಮಾಡಿದ್ವಿ. ತುಂಬಾ ಇರುತ್ತೆ ವೆರೈಟಿ ಏನು ಬೇಕಾದರೂ ಪರ್ಚೇಸ್ ಮಾಡೋ ಅಂಥದ್ದು, ಕಣ್ಣಿಗೆ ಬೇಕಾದೇ ಇರುತ್ತೆ. ಅದೇ ದುಡ್ಡು ಬೇಕಾಗುತ್ತೆ ಅಲ್ವಾ, ಅಷ್ಟೇ ಚೆನ್ನಾಗಿ. ಹೋದ ಸರ್ತಿಗೆಲ್ಲ ನಾವು ಹೋಗ್ತಾ ಇರ್ತೀವಿ ಅಂತೇಳಿ ಏನಾದರೂ ತೊಗೊಂಡು ಬರೋದು ಅಂತ ಒಂದೊಂದೇ ತೊಗೊಂಡು ಬರೋ ಅಂಥದ್ದು ಅಷ್ಟೇನೆ. ಈ ಸಲ ನಾನು ಸರ ತೊಗೊಂಬಂದಿದ್ದಂಥದ್ದು. ಹಾಗೆ ಇಲ್ಲಿ ಒಂದು ಪಾರ್ಕ್ ತುಂಬಾ ಚೆನ್ನಾಗಿತ್ತು. ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಆ ಒಂದು ಕ್ಲಿಪ್ಪಿಂಗ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡಿರೋಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ ಫ್ಲವರು. ಈ ಒಂದು ಫ್ಲವರಿನ ಒಂದು ಡಿಸೈನ್ ಇಟ್ಕೊಂಡೇ ಕ್ಲಿಪ್ಗಳನ್ನೂ ಕೂಡ ಪ್ಲಾಸ್ಟಿಕ್ ಕ್ಲಿಪ್ನ ಮಾಡಿದ ಅಂಥದ್ದು ಇದೆ. ಅದು ಬೇರೆಯವರು ವೇರ್ ಮಾಡಿರೋಂಥದ್ದು ನೋಡಿದ್ದೀನಿ, ನಾನೆಂದು ವೇರ್ ಮಾಡಿಲ್ಲ ಫ್ರೆಂಡ್ಸ್. ಅದಕ್ಕೆ ಈ ಒಂದು ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಈ ಫ್ಲವರ್ನ ಯಾರಾದರೂ ಈ ಒಂದು ಫ್ಲವರಿನ ಒಂದು ಕ್ಲಿಪ್ಪು ನಿಮ್ಮ ಹತ್ರ ಇದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನನ್ನ ಹತ್ರ ಇದೆ ಈ ಒಂದು ಫ್ಲವರ್ ಡಿಸೈನ್ ಇರೋಂಥ ಕ್ಲಿಪ್ಪು ಅಂತೇಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಈ ವಿಡಿಯೋ ಹೇಗೆ ಅನ್ಸಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ನನ್ನ ಮಗಳು ಚಾನಲ್ ಕೂಡ ಒಂದಿದೆ, ಅದು ರಶ್ಮಿ ಕರೆಯಪ್ಪ ಅಂತ. ಪ್ಲೀಸ್ ಅವಳಿಗೂ ಕೂಡ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬೈ, ಲವ್ ಯು ಆಲ್.